ಒಬ್ಬ ಯು ಎಸ್ ನೇವಿ ಸೀಲ್ ಆಫೀಸರ್ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಯಾವುದೇ ಐಡೆಂಟಿಟಿ ಕಾರ್ಡ್ಸ್ ಇಲ್ಲ, ಆದರೂ ಇಂಡಿಯಾಗೆ ರೀಚ್ ಆಗಿ ಇಂಡಿಯಾ ನೇಪಾಳ್ ಬಾರ್ಡರ್ ಹತ್ರ ಸಿಕ್ಕಾಕೊಂಡಿದ್ದಾನೆ. ಏನಂದರೆ ಉತ್ತರ ಪ್ರದೇಶದ ಸೊನೋಲಿ ಅನ್ನೋ ಇಂಡಿಯಾ ನೇಪಾಳ ಬಾರ್ಡರ್ ಹತ್ರ ಜಾರ್ಡನ್ ಬ್ರೌನ್ ಅನ್ನೋ ಪರ್ಸನ್ನ ಇಂಡಿಯನ್ SSB ಆಫೀಸರ್ಸ್ ಅರೆಸ್ಟ್ ಮಾಡಿದ್ದಾರೆ. ಜಾರ್ಡನ್ ಬ್ರೌನ್ ಕ್ಯಾಲಿಫೋರ್ನಿಯಾ ರೆಸಿಡೆಂಟ್ ಮತ್ತೆ US ನೇವಿ ಸೀಲ್ ಆಫೀಸರ್ ಅಂತ ಹೇಳ್ತಿದ್ದಾನೆ. ಬಟ್ ಇಲ್ಲಿ ಕ್ವೆಶ್ಚನ್ ಏನಂದ್ರೆ ಅವನ ಹತ್ರ ಯಾವುದೇ ರಿಲೆವೆಂಟ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್, ವೀಸಾ, ID ಕಾರ್ಡ್ಸ್ ಇವೇನೂ ಇರಲಿಲ್ಲ. ಇಷ್ಟೊಂದು ಸೆಕ್ಯೂರಿಟಿ ಮಧ್ಯೆ ಒಬ್ಬ ಫಾರಿನರ್ ಇಂಡಿಯಾ ನೇಪಾಳ ಬಾರ್ಡರ್ವರೆಗೂ ಹೆಂಗೆ ಬಂದ? ಆಫೀಸರ್ಸ್ಗೆ ಡೌಟ್ ಯಾಕೆ ಅಂದರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಜಾರ್ಡನ್ ಬ್ರೌನ್ ಕೊಡೋ ಇನ್ಫಾರ್ಮೇಷನಲ್ಲಿ ಜಾಸ್ತಿ ಡಿಫ್ರೆನ್ಸಸ್ ಇರ್ತವೆ. ಅವನು ಇಂಡಿಯಾಗೆ ಬರೋಕ್ಕೂ ಮುಂಚೆ ಇಂಡೋನೇಷ್ಯಾದ ಬಾಲಿ, ಥಾಯ್ಲ್ಯಾಂಡ್ ಮತ್ತು ಶ್ರೀಲಂಕಾಗೆ ಟ್ರಾವೆಲ್ ಮಾಡಿ ಶ್ರೀಲಂಕಾಯಿಂದ ಇಂಡಿಯಾಗೆ ಬಂದೆ ಅಂತ ಹೇಳ್ತಾನೆ. ಇಂಡಿಯಾಗೆ ಬಂದಮೇಲೆ ಇಂಡಿಯಾದಲ್ಲಿ ಗೋವಾ, ಬ್ಯಾಂಗ್ಳೂರ್, ಲಕ್ನೋ, ಗೋರಖ್ಪುರ ಈ ಪ್ಲೇಸಸ್ಗೆಲ್ಲ ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಬಟ್ ಇವನು ಹೇಳೋ ಈ ಇನ್ಫಾರ್ಮೇಷನಲ್ಲಿ ಜಾಸ್ತಿ ಮಿಸ್ಮ್ಯಾಚ್ ಇರೋದ್ರಿಂದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಅರೆಸ್ಟ್ ಆದಾಗ ಇವನ ಹತ್ರ 35,000-40,000 ಅಮೌಂಟು, 2 ಫೋನ್ಸ್ ಮಾತ್ರ ಇತ್ತು. ಇಂಡಿಯನ್ ಗೌರ್ಮೆಂಟ್ ಈ ಇಶ್ಯೂನ US ಎಂಬಸಿಗೆ ಇನ್ಫಾರ್ಮ್ ಮಾಡಿ ಫಾರಿನರ್ಸ್ ಆ್ಯಕ್ಟ್ ಮತ್ತು ಇಮಿಗ್ರೇಷನ್ ಲಾಸ್ ಪ್ರಕಾರ ಕೇಸ್ನ ಫೈಲ್ ಮಾಡಿದೆ. ಕರೆಂಟ್ಲಿ ನಮ್ಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಜಾರ್ಡನ್ ಬ್ರೌನ್ನ ಬ್ಯಾಕ್ಗ್ರೌಂಡ್ ಏನು, ಇಂಡಿಯಾಲಿ ಅವನ ಆ್ಯಕ್ಟಿವಿಟೀಸ್ ಏನಾಗಿತ್ತು, ಇದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಕೇಸ್ಗೆ ಏನಾದರೂ ಮ್ಯಾಥ್ಯೂ ವ್ಯಾನ್ ಡೈಕ್ ಜೊತೆ ಸಂಬಂಧ ಇದೆಯಾ ಅಂತ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ಮ್ಯಾಥ್ಯೂ ವ್ಯಾನ್ ಡೈಕ್ ಅನ್ನೋ ಇನ್ನೊಬ್ಬ US CIA ಏಜೆಂಟ್ನ ನಮ್ಮ NIA ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಿದೆ. ಈ ಕೇಸ್ ಏನಪ್ಪ ಅಂದರೆ ಮ್ಯಾಥ್ಯೂ ವ್ಯಾನ್ ಡೈಕ್ ಮಿಜೋರಾಂ ಮತ್ತು ಮಯನ್ಮಾರ್ ಬಾರ್ಡರಲ್ಲಿ ಸಸ್ಪಿಷಿಯಸ್ ಆಗಿ ಮಿಲಿಟರಿ ಟ್ರೈನಿಂಗ್ನ ಕೊಡ್ತಾ ಇದ್ದ ಅಂತ ಹೇಳ್ತಾರೆ. ಇದು ಕನ್ಫರ್ಮ್ ಕೂಡ ಆಗ್ತಿದೆ. ಇದ್ರ ಬಗ್ಗೆ NIA ಆಲ್ರೆಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಸೊ ಜಾರ್ಡನ್ ಬ್ರೌನ್ಗೆ ಮತ್ತು ಮ್ಯಾಥ್ಯೂ ವ್ಯಾನ್ ಡೈಕ್ಗೆ ಇಬ್ಬರಿಗೂ ಏನಾದರೂ ಮ್ಯೂಚುವಲ್ ಕನೆಕ್ಷನ್ ಇದೆಯಾ ಅಂತ ಕೂಡ ಇನ್ವೆಸ್ಟಿಗೇಟ್ ಆಗುತ್ತೆ. ಆದರೆ ಇಲ್ಲಿವರೆಗೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಅಫಿಷಿಯಲ್ಸ್ಗೆ ಜಾರ್ಡನ್ ಬ್ರೌನ್ ಮತ್ತು ಮ್ಯಾಥ್ಯೂ ವ್ಯಾನ್ ಡೈಕ್ಗೆ ರಿಲೇಷನ್ ಇದೆ ಅಂತ ಕನ್ಫರ್ಮೇಷನ್ ಆಗಿಲ್ಲ. ಇದು ಇನ್ನೂ ಇನ್ವೆಸ್ಟಿಗೇಟ್ ಆಗ್ತಾ ಇದೆ. ಈ ಕೇಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇಂಡಿಯಾ ನೇಪಾಳ ಬಾರ್ಡರ್ ಸುಮಾರು 1750 ಕಿಲೋಮೀಟರ್ ಉದ್ದ ಇದೆ ಮತ್ತು ಕೆಲವು ಪ್ಲೇಸಸಲ್ಲಿ ಜನಸಂಚಾರ ಜಾಸ್ತಿ ಇದೆ. ಸೊ ಈ ಪ್ಲೇಸಸಲ್ಲಿ ಸೆಕ್ಯೂರಿಟಿ ಚಾಲೆಂಜಸ್ ಸ್ವಲ್ಪ ಕಾಮನ್ ಇರ್ತವೆ. ಆದರೆ ಈ ಟೈಮಲ್ಲಿ ಯಾವುದೇ ಫಾರಿನ್ ಸಿಟಿಸನ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇಲ್ಲದೆ ಬಾರ್ಡರಲ್ಲಿ ಸಿಕ್ಕಾಕೊಂಡ್ರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ತವೆ. ಅದು ಅಲ್ಲದೆ ಜಾರ್ಡನ್ ಬ್ರೌನ್ ಒಬ್ಬ US ನೇವಿ ಸೀಲ್ ಆಫೀಸರ್. ಸೊ ಈ ಕೇಸ್ ಇನ್ನೂ ಸೆನ್ಸಿಟಿವ್ ಆಗಿರುತ್ತೆ. ಅರೆಸ್ಟ್ ಮಾಡೋ ಪ್ರಿಲಿಮಿನರಿ ಪರ್ಪಸ್ ಏನಂದರೆ ಆ ಪರ್ಸನ್ ತಪ್ಪು ಮಾಡಿದ್ದಾನೆ ಅಥವಾ ಸ್ಪೈ ಮಾಡಿದ್ದಾನೆ ಅಂತಲ್ಲ, ಅಂಟಿಲ್ ಪ್ರೂವ್ ಆಗೋವರೆಗೂ. ಬಟ್ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋ ಉದ್ದೇಶ ಇರುತ್ತೆ ಅಷ್ಟೆ. ನೆಕ್ಸ್ಟ್, ಜಾರ್ಡನ್ ಬ್ರೌನ್ ಏನಕ್ಕೆ ಇಂಡಿಯಾಗೆ ಬಂದ, ಅವನ ಟ್ರಾವೆಲ್ಗೆ ರೀಸನ್ ಏನು, ಅವನು ಹೇಳ್ತಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆಯಾ, ಅವನು ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದ, ಇಂಥದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಂಟಿಲ್ ಕೇಸ್ ಪ್ರೂವ್ ಆಗೋವರೆಗೂ ಯಾವುದೇ ಸ್ಪೆಕ್ಯುಲೇಷನ್ಸ್ನ ನಂಬದೆ ಅಫಿಷಿಯಲ್ ಇನ್ಫಾರ್ಮೇಷನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಈ ಕಂಟೆಂಟ್ ನಿಮಗಿಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಹಾಗೂ ದಿ ಬಿಚ್ ಕೌಂಡಿನ್ಯಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.